ಎಲ್ಲರಿಗೂ ಮತ್ತೊಮ್ಮೆ ಮೌಲ್ಯ ಶಿಕ್ಷಣದ ತರಗತಿಗೆ ಸ್ವಾಗತ. ಇವತ್ತೇನಪ್ಪ ಅಂತಂದ್ರೆ ಭಕ್ತಿ ಪಂಥದ ಮಹಾನ್ ಸಂತ, ಭಕ್ತಿಯನ್ನು ಎಲ್ಲರ ಮನದಲ್ಲಿ ಬಿತ್ತಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ಕವಿ ಆಗಿರ್ತಕ್ಕಂಥ ತುಳಸಿದಾಸರ ಬಗ್ಗೆ ನೋಡೋಣ. ಯಾಕಪ್ಪ ಅಂತಂದ್ರೆ ಇವತ್ತು ಅವ್ರ ಜಯಂತಿ. ತುಳಸಿದಾಸರು 1532ನೇ ಇಸ್ವಿದಾಗ ಉತ್ತರ ಪ್ರದೇಶದ ರಾಜಾಪುರ ಅಂತಕ್ಕಂಥ ಗ್ರಾಮದಾಗ ಜನಿಸ್ತಾರೆ. ಅವರ ತಂದೆ ಆತ್ಮಾರಾಮ್ ದೂಬೆ ಮತ್ತು ತಾಯಿ ಉಲ್ಸಿ ದೇವಿ. ಇವರ ಪುಣ್ಯ ಗರ್ಭದಲ್ಲಿ ಇವ್ರದ್ದು ಜನನ ಆಗ್ತದೆ. ಇವರು ಮೂಲ ನಕ್ಷತ್ರದಾಗ ಹುಟ್ಟುತ್ತಾರೆ. ನಮ್ಮೆಲ್ಲರಿಗೂ ಗೊತ್ತು ಮೂಲ ನಕ್ಷತ್ರ ಅಂದ್ರೆ ಸ್ವಲ್ಪ ಅಶುಭ ಅಂತ. ಮೂಲ ನಕ್ಷತ್ರದಾಗ ಜನಿಸಿದ ಕಾರಣ ಚಿಕ್ಕ ವಯಸ್ಸಿನಲ್ಲೇ ಏನಪ್ಪ ಅಂದ್ರೆ ಇವ್ರ ತಂದೆ ತಾಯಿ ಕಳ್ಕೊತಾರೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ತಂದೆ ತಾಯಿಗಳು ತೀರ್ಕೊಂತಾರೆ. ಹಿಂಗಾಗಿ ಇವ್ರು ಅನಾಥರಾಗ್ತಾರೆ. ನೆಕ್ಸ್ಟ್ ಇವ್ರನ್ನ ಒಬ್ಬಕ್ಕೆ ದಾಸಿ ಸಾಕ್ತಾಳೆ. ದಾಸಿ ಅಂದ್ರೆ ಗೊತ್ತಲ್ಲ, ಅಂದ್ರೆ ತಂದೆ ತಾಯಿ ಇರ್ಲಾರ್ದು ಬೇರೆ ಒಬ್ಬಕ್ಕೆ ಇವ್ರನ್ನ ಸಾಕ್ತಾಳೆ. ಇವ್ರದ್ದು ಎಷ್ಟು ನತದೃಷ್ಟ ನೋಡ್ರಿ, ಆಕೆಯೂ ಸತ್ತು ಹೋಗ್ತಾಳೆ. ಯಾರು ಇವ್ರನ್ನ ದತ್ತು ತಗೋತಾರಲ್ಲ ಆಕೆನೂ ಕೂಡ ಇವರು ಏನಪ್ಪ ಅಂತಂದ್ರೆ ತೀರ್ಕೋತಾರೆ ಆಕೆನು. ಆಮೇಲೆ ಊರು ಜನ ಏನು ಮಾತಾಡ್ತಾರೆ, ಇವರು ಮೂಲ ನಕ್ಷತ್ರದ ಜನಿಸ್ಯಾರ, ಇವರು ಅಶುಭ ಮನುಷ್ಯ, ಹಿಂಗಾಗಿ ಇವರು ಯಾರು ಸೇರ್ಬಾರ್ದು ಅಂತೇಳಿ ಊರು ತುಂಬ ಭಿಕ್ಷೆ ಬೇಡಿದ್ರು ಕೂಡ ಇವ್ರಿಗೆ ಯಾರು ಅನ್ನ ನೀಡಲ್ಲ. ತಂದೆ ತಾಯಿ ಕಳ್ಕೊಂಡ್ರು, ಮತ್ತೆ ಯಾರು ದಾಸಿ ಸಾಕಿರ್ತಕ್ಕಂಥ ತಾಯಿನೂ ಕಳ್ಕೊಂಡ್ರು. ಊರು ಜನ ಇವರೆಲ್ಲ ಮೂಲ ನಕ್ಷತ್ರದ ಹುಟ್ಟಿದವರು, ಇವ್ರು ನೋಡಿದ್ರೆ ಅಶುಭ ಆಗ್ತದೇನೋ ಅಂತೇಳಿ ಊರು ತುಂಬ ಭಿಕ್ಷೆ ಬೇಡಿದ್ರು ಕೂಡ ಇವ್ರಿಗೆ ಅನ್ನ ಸಿಗಲ್ಲ. ಲಾಸ್ಟಿಗೆ ದೇವರ ಕೃಪೆಯಿಂದ ಇವರಿಗೊಬ್ಬ ಗುರು ಸಿಗ್ತಾರೆ, ನರಹರಿದಾಸರು ಅಂತ. ಸುಕೂರು ಕ್ಷೇತ್ರ, ಅಲ್ಲೇ ಉತ್ತರ ಪ್ರದೇಶದ ಸುಕೂರು ಅಂತಕ್ಕಂಥ ಗ್ರಾಮದಾಗ ನರಹರಿದಾಸರು ಅಂತಕ್ಕಂಥ ಒಬ್ಬ ಗುರು ಇವ್ರಿಗೆ ಸಿಗ್ತಾರ. ಅವರು ಇವ್ರನ್ನ ನೋಡಿ ಅವ್ರಿಗೆ ಗೊತ್ತಾಗ್ತದೆ, ಈತ ಮುಂದೆ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಭಕ್ತಿಯ ಕೊಡುಗೆಯನ್ನು ಕೊಡ್ತಾನ ಅಂತೇಳಿ ಅವ್ರನ್ನ ಕರ್ಕೊಂಡೋಗಿ ಅವರಿಗೆಲ್ಲ ವಿದ್ಯಾಭ್ಯಾಸ ಮಾಡಿಸಿ, ಅವರಿಗೆ ಆಹಾರ ಕೊಟ್ಟು ವಸತಿ ಕೊಟ್ಟು ತಂಬಲ್ಲೇ ಏನಪ್ಪ ಅಂದರೆ ಎಲ್ಲ ಅವ್ರಿಗೆ ವಿದ್ಯಾನ ದಾರಿ ಎರೀತಾರೆ. ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾರೆ. ಅಯೋಧ್ಯೆಗೆ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ದಿವಸ ಇಟ್ಕೊಂಡು ಎಲ್ಲ ವಿದ್ಯೆಗಳನ್ನು ಎಲ್ಲವನ್ನ ಚೆನ್ನಾಗಿ ಹೇಳಿಕೊಡ್ತಾರೆ. ಹೇಳಿಕೊಟ್ಟುಗಳೇ ರಾಮನ ಬಗ್ಗೆ, ರಾಮಚರಿತ ಮಾನಸ ರಾಮಾಯಣದ ಬಗ್ಗೆ ಎಲ್ಲ ಹೇಳ್ತಾರೆ, ವೇದಗಳನ್ನು ಹೇಳ್ತಾರೆ, ಗಾಯತ್ರಿ ಮಂತ್ರಗಳನ್ನು ಹೇಳ್ತಾರೆ, ಎಲ್ಲ ಚೆನ್ನಾಗಿ ಕಲಿತಾರೆ. ಯಾರು? ತುಳಸಿದಾಸರು. ಕೇಳ್ತಾರೆ ರಾಮಚರಿತ ರಾಮಾಯಣವನ್ನು ಹೇಳ್ತಾ ಗುರುಗಳು ಶಿಷ್ಯನಿಗೆ ಕೇಳ್ತಾರೆ, ಅರ್ಥ ಆಗಲಕ್ಕತ್ತದೆ ನಾ ಹೇಳ್ತಕ್ಕಂಥ ರಾಮಾಯಣನ. ತುಳಸಿದಾಸರು ಇಲ್ಲ ಅರ್ಥ ಆಗೋದಂತ ಎಷ್ಟೊತ್ತು ಕೇಳಿದ್ರು ಅರ್ಥ ಆಗಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವಾಗ ಏನು ಮಾಡ್ತಾರೆ, ನರಹರಿದಾಸರು ಕಾಶಿಗೆ ಬಿಟ್ಟರಾಯ್ತು, ಅಲ್ಲಿ ಇನ್ನೂ ಚೆನ್ನಾಗಿರ್ತಕ್ಕಂಥ ಗುರುವಾರ ಅಂತೇಳಿ ಶೇಷ ಸನಾತನ ಅಂತಕ್ಕಂಥ ಒಬ್ಬ ಗುರುಗಳ ಬಳಿ ಇವರಿಗೆ ಪಾಠ ಕಲಿಯಕ್ಕೆ ಬಿಡ್ತಾರೆ. ಕಾಶಿಗೆ ಹೋಗ್ತಾರೆ, ಅಲ್ಲಿನೂ ಕೂಡ ಪಾಠ ಕಲಿತಾರೆ, ವೇದಗಳನ್ನು ಅಧ್ಯಯನ ಮಾಡ್ತಾರೆ, ರಾಮಾಯಣವನ್ನು ಓದ್ತಾರೆ. ಆ ಗುರುಗಳು ಕೂಡ ಹೇಳ್ತಿರ್ತಾರೆ ರಾಮಾಯಣದ ಬಗ್ಗೆ. ಅವಾಗ ಕೇಳ್ತಾರೆ, ಅವ್ರು ಕೇಳಿದ್ರು ಕೂಡ ಇಲ್ಲ ನನಗೆ ಅರ್ಥ ಆಗ್ತಲ್ಲ ಅನ್ಸನೆ ಅಂತಾರೆ. ಯಾಕಂಗೆ ಅಂತಿರ್ತಾರಪ್ಪ ಅಂದ್ರೆ ಭಾಳ ಶಾಣೆಯವರು ಇವರು. ಯಾಕಂಗೆ ಅಂತಿರ್ತಾರಪ್ಪ ಅಂದ್ರೆ ರಾಮಾಯಣದ ಬಗ್ಗೆ ಎಷ್ಟು ಕೇಳಿದ್ರು ಕೂಡ ಕಡಿಮೆನೆ. ಅಂದ್ರೆ ಇನ್ನ ಗುರುಗಳಲ್ಲಿ ಇನ್ನೂ ಸ್ವಲ್ಪ ಏನೇನು ಹೇಳ್ತಾರೆ, ಈಗ ಅರ್ಥ ಆಗಿದೆ ಅಂತಂದ್ರೆ ಗುರುಗಳು ಅಲ್ಲಿಗೆ ನಿಂದಿಸ್ತಾರೆ. ಹೌದಾ? ಇಲ್ಲ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಏನಾದ್ರೂ ಎಕ್ಸ್ಟ್ರಾ ಎಫೆಕ್ಟ್ ಆಗಿ ಹೇಳ್ತಾರೆ. ಹಿಂಗಾಗಿ ರಾಮಾಯಣ ಇನ್ನೂ ಸ್ವಲ್ಪ ಅರ್ಥ ಆಗಲಿ ನನಗೆ ಅಂತೇಳಿ ಅರ್ಥ ಆಗ್ತಿದ್ದಿಲ್ಲಪ್ಪ ಅಂತ ಹೇಳ್ತಿದ್ದಾರೆ. ಸೊ ಕಾಶಿಗೆ ಬಿಡ್ತಾರೆ. ಕಾಶಿದಾಗ ಅವ್ರದ್ದು ಆಲ್ಮೋಸ್ಟ್ ಅವ್ರ ಜೀವನವನ್ನು ಅವ್ರು ಕಾಶಿದಾಗೆ ಕಳೀತಾರೆ. ಕಾಶಿಗೆ ಬಂದು ರಾಮ ನಾಮವನ್ನು ಜಪ ಮಾಡ್ಕೊತ ರಾಮಾಯಣವನ್ನು ನೋಡ್ರಿ. ರಾಮಾಯಣ ನಮ್ಮೆಲ್ಲರಿಗೂ ಗೊತ್ತು ಸಂಸ್ಕೃತ ಭಾಷೆದಾಗ ಅದು. ವಾಲ್ಮೀಕಿಗಳು ಬರೆದಿರ್ತಕ್ಕಂಥ ರಾಮಾಯಣ ಸಂಸ್ಕೃತ ಭಾಷೆದಾಗ ಅದು ಭಾಳ ಮಂದಿಗೆ ಅರ್ಥನೇ ಆಗಲ್ಲ. ಯಾಕಂದರೆ ಸಂಸ್ಕೃತ ಭಾಷೆ ಕೆಲವು ಮಂದಿಗೆ ಅರ್ಥ ಆಗ್ತಕ್ಕಂಥ ಭಾಷೆ. ಆದ್ರೆ ಅದನ್ನು ಎಲ್ಲ ಜನರಿಗೆ ಅರ್ಥ ಆಗಬೇಕು ಅಂತೇಳಿ ಅವರು ಅವಧಿ ಭಾಷೆದಾಗ ಬರೆದರು. ಅವಧಿ ಅಂತಕ್ಕಂಥದ್ದು ಹಿಂದಿ ಭಾಷೆಯ ಒಂದು ಉಪಭಾಷೆ. ಹಿಂದಿ ಭಾಷೆ ಇದ್ದಂಗೆ ಅಲ್ಲಿ ಉತ್ತರ ಪ್ರದೇಶದಾಗ ಆ ಭಾಷೆದಾಗ ಬರೆದರು. ರಾಮಚರಿತ ಮಾನಸ ಅಂತ ಅದರ ಹೆಸರು. ರಾಮಾಯಣವನ್ನೇ ಅವರು ರಾಮಚರಿತ ಮಾನಸ ಅಂತೇಳಿ ಕಾಶಿದಾಗ ಬರೆದರು. ಅವಾಗ ಏನು ಪಂಡಿತರು ಏನು ಮಾಡಿದರು, ಸಂಸ್ಕೃತದಾಗಿರ್ತಕ್ಕಂತಹ ಈ ಒಂದು ದೊಡ್ಡ ಗ್ರಂಥವನ್ನು ನೀನು ಜನಸಾಮಾನ್ಯರ ಭಾಷೆದಾಗ ಬರಿಬಾರ್ದಾಗಿತ್ತು, ತಪ್ಪು ಮಾಡಿದೆ ಅಂತೇಳಿ ಅವ್ರು ಬರೆದಿರ್ತಕ್ಕಂಥ ಗ್ರಂಥವನ್ನು ತಗೊಂಡು ಗಂಗಾ ನದಿಗೆ ಒಕ್ಕಟ್ಬಿಡ್ತಾರೆ. ಅವ್ರೇನು ಕಷ್ಟಪಟ್ಟು ಅಷ್ಟು ದೊಡ್ಡ ರಾಮಾಯಣವನ್ನು ಬರೆದಿರ್ತಾರಲ್ಲ, ಇದು ಜನಸಾಮಾನ್ಯರಿಗೆ ಯಾಕೆ ಬರೆದಿದೆ ಅಂತೇಳಿ ಸಿಟ್ಟಿಗೇರಿ ಅದನ್ನು ಗಂಗಾ ನದಿಗೆ ಬಿಸಾಕ್ತಾರೆ. ನೋಡ್ರಿ, ದೇವರ ಕೃಪೆಯಿಂದ ಆ ಪುಸ್ತಕ ನದಿ ಹತ್ತಿ ಹೇಳ್ತದೆ. ಆ ಪುಸ್ತಕ ಏನಾಗ್ತದೆ, ನದಿ ಹತ್ತಿ ಹೇಳ್ತಾರೆ. ಆಮೇಲೆ ಪಂಡಿತರಿಗೆ ಪಶ್ಚಾತ್ತಾಪಾಗಿ ತಪ್ಪಾಯ್ತಪ್ಪ ನೀನು ದೊಡ್ಡ ಸಂತ ಇದ್ದಂಗೆ ಇರಿ ಅಂತೇಳಿ ಮತ್ತೆ ಪುಸ್ತಕವನ್ನು ವಾಪಸ್ ತಂದವರಿಗೆ ಕೊಡ್ತಾರೆ. ಅಲ್ಲಿ ಎಲ್ಲಿ ಕಾಶಿದಾಗ ಸಾಯಂಕಾಲ ಅಲ್ಲೇ ಇರೋರು ಸಾಯಂಕಾಲ ಎಲ್ಲ ಪ್ರವಚನ ಮಾಡೋದು, ರಾಮಾಯಣದ ಬಗ್ಗೆ ಹೇಳ್ತಿರ್ತಾರೆ. ಸೊ ಏನಾಗ್ತಿರ್ತದೆ, ಲಾಸ್ಟಿಗೆ ಏನು ಅವ್ರು ಹೋಗ್ತಿರ್ತಾರಲ್ಲ, ಬೆಳಗ್ಗೆ ಎಲ್ಲ ಸ್ನಾನಗಿನ ಮಾಡಿಕೊಂಡು ತಮ್ಮ ತಂಬಿಗೆಯಲ್ಲಿ ನೀರು ಹಿಡ್ಕೊಂಡು ಹೋಗ್ತಿರ್ತಾರೆ. ಒಂದು ಮರದ ತೆಳಗೆ ಚೆಲ್ತಿರ್ತಾರೆ ಆ ನೀರನ್ನು. ಆ ಮರದ ತೆಳಗೆ ಚೆಲ್ಲೋಣ ಅದು ಅವಾಗಿಂದ ಅವಾಗ ಇಮಿಡಿಯೇಟಾಗಿ ಕರಗ್ತಿರ್ತದೆ. ಅಲ್ಲಿ ಏನೋ ನೀರೇ ಉಳಿತಿರಲ್ಲ. ಇದೇನಿದು ಇಷ್ಟು ಜಲ್ದಿ ಚೆಲ್ಲೋಣ ನೀರು ಹೆಂಗೆ ಮಾಯ ಆಗಲಕ್ಕತ್ತದ ಅಂತೇಳಿ ಒಂದು 21 ದಿವಸ ಟೆಸ್ಟ್ ಮಾಡ್ತಾರೆ. 21ನೇ ದಿವಸಕ್ಕೆ ಆ ನೀರನ್ನು ಹಾಕಿ ಅಲ್ಲೇ ನಿಂದಿರ್ತಾರೆ. ನೋಡಮ್ಮ ಈ ನೀರು ಯಾರು ಕುಡಿಯಕತ್ತಾರ ಅಂತೇಳಿ.
ನಿಂದ್ರಣ ಆ ಗಿಡದಾಗಿಂದ ಒಬ್ಬ ಏನಪ್ಪ ಅಂತಂದ್ರೆ ಒಬ್ಬ ಮಾಯಾವಿ ಬರ್ತಾನೆ, ಮಾಯಾ ರೂಪದ ಒಬ್ಬ ಮನುಷ್ಯ. ಆತ ಬಂದು ಆ ನೀರನ್ನು ಕುಡಿತಾರೆ. ಇವರಿಗೆ ಆ ಮನುಷ್ಯ ಇವ್ರಿಗೆ ಕಾಣಿಸ್ಕೊಳ್ತಾರೆ. ಆ ರೂಪ ನೋಡಿ ಇವ್ರು ಅಂಜ್ತಾರೆ, ಇದು ಯಾರು ಅಂತೇಳಿ. ಆಮೇಲೆ ಕೇಳ್ತಾರೆ, ನಾನು ಇಷ್ಟು ದಿವಸ ಹಾಕಿದ ನೀರನ್ನು ನಾನೇ ಕುಡಿಯಕತ್ತೀನಿ, ನಿನಗೆ ಏನಾದರೂ ವರ ಬೇಕಿದ್ರೆ ಕೇಳ್ಕೊ ತುಳಸಿದಾಸರೇ ಅಂತ ಆ ಮಾಯಾವಿ ರೂಪದ ಮನುಷ್ಯ ಹೇಳ್ತಾನೆ. ಅವಾಗ ತುಳಸಿದಾಸರು ನನಗೇನು ಬೇಕಾಗಿಲ್ಲ, ರಾಮನ ದರ್ಶನ ಮಾಡಿಸ್ ನನಗೆ ಅಂತಾರಣ. ನಾನು ಮಾಯಾವಿ ಮನುಷ್ಯ, ರಾಕ್ಷಸ ಟೈಪ್, ನಾನು ಮಾಡ್ಸೋಕ್ಕಾಗಲ್ಲ, ಆದರೆ ಹನುಮಂತ ಮಾಡಿಸ್ತಾನೆ ಈ ಕೆಲಸವನ್ನು. ರಾಮ ಭಕ್ತ ಹನುಮಂತ ನಿನಗೆ ರಾಮನ ದರ್ಶನ ಮಾಡಿಸ್ತಾನೆ ಅಂತ ಹೇಳೋಣ. ಧನ್ಯವಾದಗಳು, ಥ್ಯಾಂಕ್ಸ್ ಅಂತೇಳಿ. ಮತ್ತು ಹನುಮಂತನನ್ನು ನಾನು ಹೆಂಗೆ ಕಂಡು ಹಿಡಿಬೇಕು, ಆತನ ಎಲ್ಲಿ ಕರ್ಕೊಂಬರಲಿ ನಾನು ಅಂತ ಹೇಳೋಣ. ಅವಾಗ ಆ ಮಾಯಾವಿ ವ್ಯಕ್ತಿ ಹೇಳ್ತಾನೆ, ಏನಂತ ಹೇಳ್ತಾನೆ, ನೀ ಏನು ರಾಮಾಯಣದ ಬಗ್ಗೆ ಜನರಿಗೆ ಪ್ರವಚನ ಕೊಡ್ತಿರಲ್ಲ, ಆ ಜಾಗದಾಗ ಎಲ್ಲಕ್ಕಿಂತ ಫಸ್ಟ್ ಬಂದು ಯಾರು ಕೂಡ್ತಾರ ಮತ್ತು ನಿಂದು ಭಾಷಣ, ನಿಂದು ಪ್ರವಚನಗಳು ಎಲ್ಲಕ್ಕಿಂತ ಲಾಸ್ಟ್ ಯಾರು ಹೋಗ್ತಾರ ಆತನೇ ಹನುಮಂತ. ಇದನ್ನು ನೆನ್ಪಿಟ್ಕೊಂತಾರಣ. ಅವರು ತುಳಸಿದಾಸರು ಏನು ಮಾಡ್ತಾರೆ, ದಿನಾನೂ ಕೂಡ ರಾಮಾಯಣದ ಬಗ್ಗೆ ಜನರಿಗೆ ಸಾಯಂಕಾಲ ಪ್ರವಚನ ಮಾಡ್ತಿರ್ತಾರೆ. ಎಲ್ಲಕ್ಕಿಂತ ಮುಂಚೆ ಒಬ್ಬ ಮುತ್ತೆ ಬರ್ತಿರ್ತಾನೆ, ವಯಸ್ಸಾದ ಮುತ್ತೆ ಬರ್ತಿರ್ತಾನೆ. ಪ್ರವಚನ ಆದಗಳೇ ಎಲ್ಲಕ್ಕಿಂತ ಲಾಸ್ಟಿಗೆ ಒಬ್ಬ ಮುತ್ತೆ ಓದ್ತಿರ್ತಾನೆ. ಅದು ಯಾರಿಗೆ, ಇವ್ರಿಗೆ ಗೊತ್ತಾಗ್ತದೆ, ತುಳಸಿದಾಸರಿಗೆ ಗೊತ್ತಾದಗಳೇ ಆ ವ್ಯಕ್ತಿ ಕಾಲಿಡಿದು ಕರೆ, ನೀವು ಹನುಮಂತನೇ ಅಂತ ನನಗೆ ಗೊತ್ತು, ನನಗೆ ರಾಮನ ದರ್ಶನ ಮಾಡಿಸೋದು ಅಂತೇಳಿ ಆ ವಯಸ್ಸಾದ ವ್ಯಕ್ತಿ ಕಾಲಿಡಿತಾರೆ. ಅವಾಗ ಆ ಮುತ್ತೆ ಏನಾಗ್ತಾನೆ, ತನ್ನ ರೂಪವನ್ನು ತೋರಿಸ್ತಾನೆ, ಆತನೇ ಹನುಮಂತ. ಅವಾಗ ಹೇಳ್ತಾರೆ, ನನಗೆ ಹೆಂಗನ ಮಾಡಿ ರಾಮಂದು ದರ್ಶನ ಮಾಡ್ಬೇಕಾಗ್ಯದ ಅಂತ ಹೇಳ್ತಾರೆ. ಯಾರು, ಹನುಮಂತ. ಏನಂತ ಹೇಳ್ತಾರ, ಗ್ಯಾರಂಟಿ ನಿನಗೆ ರಾಮನನ್ನು ತೋರಿಸ್ತೀನಿ, ನಿನ್ನ ಬಳಿ ಆಲ್ರೆಡಿ ಭಕ್ತಿ ಅದ, ನಿನ್ನಲ್ಲಿ ಒಳಗಡೆ ಅಷ್ಟು ಭಕ್ತಿ ಅದ, ಭಕ್ತಿಯಿಂದ ಬೆಳ್ತಕ್ಕಂಥವ್ರಿಗೆ ರಾಮ ಸಿಕ್ಕೇ ಸಿಗ್ತಾನೆ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಇಲ್ಲ, ನೀವು ನನ್ನ ಜೊತೆ ಇಲ್ಲೇ ತೋರಿಸ್ಬೇಕು ರಾಮನ ಅಂತ ಹೇಳಿದ್ರೆ ಆಯಿತು, ಚಿತ್ರಕೂಟಕ್ಕೆ ಹೋಗೋಣ ಅಂತೇಳಿ ಚಿತ್ರಕೂಟಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಉತ್ತರ ಪ್ರದೇಶದಲ್ಲಿ ಅದು ಚಿತ್ರಕೂಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ರಾಮಚರಿತ ಮಾನಸವನ್ನು ಬರ್ಕೊಂತ ರಾಮ ಧ್ಯಾನ ಮಾಡ್ತಾರೆ. ಅವಾಗ ಏನಪ್ಪ ಅಂದ್ರೆ ಮೌನಿ ಅಮಾವಾಸ್ಯೆ ದಿವಸ ರಾಮ ಮಗುವಿನ ಸಣ್ಣ ಬಾಲಕನ ವೇಷದಾಗ ಬರ್ತಾರ. ತುಳಸಿದಾಸರಿಗೆ ಗೊತ್ತಾಗಲ್ಲ. ಹನುಮಂತ ಬಂದು ಹೇಳ್ತಾನೆ, ಬಾಲಕನ ರೂಪದಾಗ ಬಂದಿದ್ದೇ ರಾಮ, ಆದ್ರೆ ಕಂಡಿಡಿಯಲ್ಲ ಆಗಲಿಲ್ಲ ನನಗಂತ ತುಳಸಿದಾಸರು ಹೇಳ್ತಾರೆ. ಚಿಂತೆ ಮಾಡಬೇಡ, ಇನ್ನೊಂದು ಸತ್ಯ ಬರ್ತಾನೆ ಕಂಡಿಡಿ ಅಂತಾರೆ. ಅವಾಗ ಎರಡನೇ ಸತ್ಯ ಚಲೋ ಒಂದು ಯೌವನಾವಸ್ಥೆ ಅಂದ್ರೆ ಈಗ ನೀವೇನು 6ನೇ ಕ್ಲಾಸ್ 7ನೇ ಕ್ಲಾಸ್ ಇರಲಿಲ್ಲ, ಆ ಟೈಪ್ ಹುಡುಗನ ವೇಷದಾಗ ಬಂದು ನನಗೆ ತಿಲಕ ಬರಿ ಅಂತ ತುಳಸಿದಾಸರಿಗೆ ಹೇಳ್ತಾನೆ ಆ ಹುಡುಗ. ಅವಾಗ ಗೊತ್ತಾಗ್ತದೆ ತುಳಸಿದಾಸರಿಗೆ ಈತನೇ ರಾಮ ಅಂತೇಳಿ ಗೊತ್ತಾಗ್ತದೆ. ರಾಮ ಲಕ್ಷ್ಮಣನ ದರ್ಶನ ಆಗ್ತದೆ. ಏನಪ್ಪ ಅಂದ್ರೆ ಅಲ್ಲಿಂದ ರಾಮಚರಿತ ಮಾನಸವನ್ನು ಬರೆದು ಸಾಕ್ಷಾತ್ ರಾಮನ್ನೇ ದರ್ಶನ ಮಾಡ್ಕೊಂಡು ಹೋಗಿ ರಾಮಚರಿತ ಮಾನಸವನ್ನು ಬರೀತಾರೆ. ಮತ್ತು ಇವ್ರದ್ದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪ ಅಂದ್ರೆ ಹೇಳಿದೆ, ಬರ್ಕೊಂತ ಕಾಶಿದಾಗ ಎಲ್ಲರಿಗೂ ಪ್ರವಚನ ಮಾಡ್ಕೊತಿರ್ತಾರೆ. ಇವರು ಪ್ರವಚನ ಕೇಳಕ್ಕೆ ಬಂದಿರ್ತಕ್ಕಂಥ ಒಬ್ಬರು ಇವರು ಗಂಡ ಹೆಂಡತಿ ಏನು ಮಾಡ್ತಾರೆ, ಇಷ್ಟು ಒಳ್ಳೆ ಸಾಧು ಇದ್ದಂಗಾನ, ಒಳ್ಳೆ ಪುರುಷ ಅಂತೇಳಿ ತಮ್ಮ ಮಗಳನ್ನ ಈತಗೆ ಮದುವೆ ಮಾಡಿ ಕೊಡ್ತಾರೆ. ಆಕೆಯ ಹೆಸರು ರತ್ನಾವಳಿ. ಯಾವಾಗ ಮದುವೆ ಆಗ್ತದೆ, ಇವರೆಲ್ಲ ತುಳಸಿದಾಸರು ಏನು ಮಾಡಿಬಿಡ್ತಾರೆ, ಎಲ್ಲ ರಾಮನ ಜಪವನ್ನು ಮಾಡ್ತು ಬಿಡ್ತಾರೆ. ಹೆಂಡತಿ ಕಡೆಗೆ ಒಲವು ಜಾಸ್ತಿ ಆಗ್ತದೆ. ಎಷ್ಟು ಒಲವು ಇರ್ತದೆ ಹೆಂಡತಿ ಮೇಲೆ ಅಂದ್ರೆ, ಹೆಂಡತಿ ತವ್ರ ಮನೆಗೆ ಹೋಗಿರ್ತಾರೆ. ಒಂದ್ಸತಿ ರಾತ್ರಿ ನದಿ ತುಂಬ ಇರ್ತಿರ್ತದೆ, ಅಂಥ ನದಿಯಾಗಿ ಈಸಾಡಿಕೊಂಡು ಹೋಗ್ತಾರೆ ಹೆಂಡತಿ ನೋಡಮ್ಮ ಅಂತೇಳಿ. ಅವಾಗ ರಾತ್ರಿ ಹೆಂಡತಿ ಬಳಿ ಹೋಗೋಣ, ಆ ಹೆಂಡತಿ ಹೇಳ್ತಾಳೆ ರತ್ನಾವಳಿ, ಆಕಿ ಭಾಳ ರೂಪವತಿ ಮತ್ತು ವಿದುಷಿ ಅಂದ್ರೆ ದೊಡ್ಡ ಶಾಣಿಕಕ್ಕೆ. ಆಕಿ ಏನು ಹೇಳ್ತಾಳ, ಈಗ ನನ್ನ ಮೇಲೆ ಏನು ಈ ಪ್ರೀತಿ ಇಟ್ಟಿದ್ಯಲ್ಲ, ಇದೇ ನೀ ರಾಮನ ಮೇಲೆ ಇಟ್ಟಿದ್ಯಪ್ಪ ಅಂದ್ರೆ ಭವಸಾಗರವನ್ನೇ ದಾಟ್ತೀವಿ ನಾವು. ನೀ ಏನು ಸಾಗರ ದಾಟಿಕೊಂಡು ಬಂದಿ, ನದಿ ದಾಟಿಕೊಂಡು ಬಂದಿದ್ದು ನೀನು ನನ್ನ ಮೇಲಿನ ಪ್ರೀತಿಗೆ, ಇದೇ ಪ್ರೀತಿ ರಾಮನ ಮೇಲೆ ಬಂತಪ್ಪ ಅಂದ್ರೆ ಭವಸಾಗರವನ್ನೇ ದಾಟಿಸ್ಬಿಡ್ತಾನೆ ದೇವರು ಅಂತ ಹೇಳೋಣ. ಅವಾಗ ಅವರಿಗೆ ಮನಸ್ಸು ಪರಿವರ್ತನೆ ಆಗ್ತದೆ. ಮತ್ತೆ ಹೌದಲ್ಲ ಅಂತೇಳಿ ರಾಮ ಮೊದಲೇ ಆಲ್ರೆಡಿ ಅವ್ರ ಒಳಗಡೆ ಇರ್ತದೆ. ಮತ್ತೇನಪ್ಪ ಅಂದ್ರೆ ರಾಮನ ಭಕ್ತರಾಗಿ ರಾತ್ರಿ ಮನೆ ಬಿಟ್ಟು ಹೋಗಿ 14 ವರ್ಷಗಳ ಕಾಲ ತೀರ್ಥಯಾತ್ರೆ ಮಾಡ್ತಾರೆ. ಎಲ್ಲ ಅಯೋಧ್ಯ, ಕಾಶಿ, ರಾಮೇಶ್ವರಂ, ಬದ್ರಿನಾಥ್, ಯಾವುದು ಈ ಕಡೆ ನಮ್ಮ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಎಲ್ಲ ವೈಷ್ಣವ ಕ್ಷೇತ್ರಗಳನ್ನು ಏನಪ್ಪ ಅಂದ್ರೆ ಅವ್ರು ಸಂದರ್ಶಿಸಿ ಎಲ್ಲ ಕಡೆಗೂ ಕೂಡ ರಾಮನಾಮವನ್ನು ಪ್ರಚಾರ ಮಾಡ್ತಾರೆ, ರಾಮಚರಿತ ಮಾನಸವನ್ನು ಪ್ರಚಾರ ಮಾಡ್ತಾರೆ. ಸೊ ಏನಪ್ಪ ಅಂದ್ರೆ ಈ ಟೈಪ್ ಆಗ್ತಿರ್ತದೆ. ಇವ್ರದ್ದು ಎಷ್ಟು ಪುಣ್ಯ ಪುರುಷರು, ಇವ್ರ ಪವಾಡಗಳನ್ನೆಲ್ಲ ಕೇಳಿ ಅಕ್ಬರ್ ರಾಜ, ನಿಮ್ಮೆಲ್ಲರಿಗೂ ಗೊತ್ತು, ಅಕ್ಬರ್ ರಾಜ ಇವರು ಒಂದು ಪವಾಡಗಳನ್ನು ಕೇಳಿ ಆತಗೆ ಏನು ಅನಿಸ್ತದ, ನೋಡಮ್ಮ ಇವ್ರನ್ನ ಕರ್ಸಮ್ಮಂತೇಳಿ ಕರೆಸ್ತಾನೆ. ಕರೆಸಿ ಏನು ಮಾಡ್ತಾನೆ, ತನ್ನ ಪತ್ಯಪೂರ್ ಸಿಕ್ರಿ ಕೋಟೆಗೆಲ್ಲ ಕರೆಸಿ, ನೀನು ನಿನ್ನ ರಾಮನನ್ನು ತೋರಿಸು, ಡೈರೆಕ್ಟಾಗಿ ತೋರಿಸು, ಇಲ್ಲ ಪವಾಡೆ ಮಾಡೇನ ತೋರಿಸು. ತೋರಿಸ್ಲಿಲ್ಲಪ್ಪ ಅಂದ್ರೆ ನಿನಗೆ
ಜೈಲಿಗೆ ಹಾಕ್ತೀವಿ ಅಂತೇಳಿ ಅಕ್ಬರ್ ರಾಜ ಅಕ್ಬರ್ ಏನು ಹೇಳ್ತಾನೆ ತುಳಸಿದಾಸರಿಗೆ ಹೇಳ್ತಾರೆ. ಅವಾಗ ತುಳಸಿದಾಸರು ಅಂಜಲ್ಲ, ನನ್ನ ರಾಮ ನಿನಗೆ ಸಿಗಬೇಕಪ್ಪ ಅಂದ್ರೆ ಭಕ್ತಿಯಿಂದ ನೀನು ಬೇಡ್ಕೋಬೇಕು ಅಂದ್ರೆ ಸಿಗ್ತಾನೆ. ಅದೇನು ವಸ್ತು ಅಲ್ಲ, ಏನು ಯಾವುದನ್ನ ಅಂಗಡಿಯಾಗ ಹೋಗಿ ರೊಕ್ಕ ಕೊಟ್ಟು ಖರೀದಿ ಮಾಡ್ತಕ್ಕಂಥ ವಸ್ತು ಅಲ್ಲ. ನಿನ್ನ ಬಳಿನೂ ಭಕ್ತಿ ಇತ್ತಂದ್ರೆ ಗ್ಯಾರಂಟಿ ನಿನಗೂ ಸಿಗ್ತದೆ ಅಂತ ಹೇಳೋಣ. ಅಕ್ಬರ್ ಒಪ್ಪೋದಿಲ್ಲ. ಆತಗೆ ಏನು ಮಾಡ್ತಾರೆ, ಜೈಲಿಗೆ ಹಾಕಿಬಿಡ್ತಾರೆ. ಯಾರಿಗೆ? ತುಳಸಿದಾಸರಿಗೆ. ಅವಾಗ ಜೈಲ್ದಾಗ 40 ದಿನಗಳ ಕಾಲ ಹನುಮಂತನನ್ನು ನೆನೆಸ್ಕೊಂತ ದಿನ ಒಂದು ಚೌಪದಿ ಬರೀತಾರೆ. ಚೌಪದಿ ಅಂದ್ರೆ 4 ಸಾಲಿನ ಪದ್ಯ, ದಿನ ಹನುಮಂತನನ್ನು ನೆನೆಸ್ಕೋದು 4 ಸಾಲಿನ ಪದ್ಯ ಬರೆಯೋದು. 40 ದಿವಸ ಜೈಲ್ದಾಗ ಇರ್ತಾರೆ. 40 ಚೌಪದಿಗಳನ್ನು ಬರೀತಾರೆ, ದಿನ 4 ಸಾಲಿನ ಪದ್ಯಗಳು. ಅದೇ ನಾವು ಈಗೇನು ಇಡೀ ಇಂಡಿಯಾದಾಗೆ ಫೇಮಸ್ ಆಗಿರ್ತಕ್ಕಂಥ ಹನುಮಾನ್ ಚಾಲೀಸ್ ಅವ್ರು ರಚನೆ ಮಾಡಿದ್ದು ಜೈಲಿನಾಗ. ಆ 40 ದಿವಸ ಆಗೋಣ, ಲಾಸ್ಟ್ ದಿವಸ 40 ದಿವಸ ಮುಗಿತದ. ಅವಾಗ ಕೋತಿಗಳು, ಸಾವಿರಾರು ಕೋತಿಗಳು ಬಂದು ಫತೇಪುರ್ ಸಿಕ್ರಿ ಕೋಟೆ ಮೇಲೆ ದಾಳಿ ಮಾಡಿ ಎಲ್ಲ ಸೈನಿಕರಿಗೆ ಕಚ್ಚಿ ಆ ಎಲ್ಲ ಏನು ಇಟ್ಟಂಗಿಗಳನ್ನೆಲ್ಲ ಹಾಳು ಮಾಡಿ ಆ ಕೋಟೆಯನ್ನು ಬೆಳೆಸೋಕೆ ಸ್ಟಾರ್ಟ್ ಮಾಡ್ತಾವೆ. ಅವಾಗ ರಾಜ ಅಕ್ಬರಿಗೆ ಗೊತ್ತಾಗ್ತದ ಇದು ಹನುಮಂತನ ಕೋಪ ಅದ ಅಂತೇಳಿ ಒಳಗಿರ್ತಕ್ಕಂಥ ಸಂತ ತುಳಸಿದಾಸರು ದೊಡ್ಡ ಪವಾಡ ಪುರುಷರು, ಅವ್ರು ದೊಡ್ಡ ಸಂತರು ಅಂತೇಳಿ ಬಿಡುಗಡೆ ಮಾಡಿ ತಪ್ಪಾಯಿತು ನನಗೆ ಗೊತ್ತಾಗಿದ್ದಿಲ್ಲ ಅಂತೇಳಿ ಯಾರು ತುಳಸಿದಾಸರ ಫ್ರೆಂಡ್ಶಿಪ್ ಮಾಡ್ಕೋತಾರೆ. ಯಾರು? ರಾಜ ಅಕ್ಬರ್. ಅದು ಗೊತ್ತಿದ್ದಿಲ್ಲ, ಹಿಂಗಾಗಿ ಒಳಗೆ ಹಾಕಿರ್ತಾರೆ. ಈ ರೀತಿ ಏನಪ್ಪ ಅಂದ್ರೆ ಹನುಮಾನ್ ಚಾಲೀಸ್ ರಚನೆ ಆಯಿತು. ನಾವೆಲ್ಲ ಪ್ರತಿದಿನವೂ ಕೂಡ ಹನುಮಾನ್ ಚಾಲೀಸ್ ಓದ್ತಾರೆ. ಇಡೀ ಇಂಡಿಯಾದಾಗೆ ಹೈಯೆಸ್ಟು ಪಠಣೆ ಮಾಡ್ತಕ್ಕಂಥ ಮಂತ್ರ ಯಾವುದಪ್ಪ ಅಂದ್ರೆ ಹನುಮಾನ್ ಚಾಲೀಸ್. ಅದನ್ನು ರಚಿಸಿದವರು ತುಳಸಿದಾಸರು. 40 ದಿವಸ 40 ಚೌಪದಿಗಳನ್ನು ಬರೆದರು ಅವಧಿ ಭಾಷೆಯಲ್ಲಿ. ಅವಧಿ ಭಾಷೆ ಅಂದರೆ ಹೇಳಿದ್ದಾರೆ ಹಿಂದಿಯ ಒಂದು ಭಾಷೆ. ಹೇಳ್ತೇವೆ ಇವ್ರದ್ದು ಗುರುಗಳ ಬಗ್ಗೆ ಹೇಳಿದೆ. ನರಹರಿದಾಸರು ಒಬ್ಬ ಅನಾಥ ಬಾಲಕನನ್ನು ವಿಶ್ವದ ಸರ್ವಶ್ರೇಷ್ಠ ಏನು ಸಂತನನ್ನಾಗಿ ಮಾಡಿದ ಗುರು. ಅದಕ್ಕೆ ಹೇಳ್ತಾರಲ್ಲ, ಅರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಕಾಯುವವರಾರಿಲ್ಲ. ಗುರುಗಿನ ಸಿಟ್ಟು ಬಂತಂದ್ರೆ ದೇವ್ರನ್ನೂ ಕಾಯಲ್ಲಂತ. ಅಂದ್ರೆ ದೇವ್ರ ಸಿಟ್ಟು ಮಾಡ್ಕೊಂಡ್ರು ಗುರು ಕಾಪಾಡ್ತಾರೆ. ಅವರು ಬಾಲ್ಯದಾಗೆ ತಂದಿನ ಕಳ್ಕೊಂಡ್ರು, ತಾಯಿನ ಕಳ್ಕೊಂಡ್ರು, ಸಾಕಿದ ಚಿಕ್ಕಮ್ಮನ್ನು ಕೂಡ ಕಳ್ಕೊಂಡ್ರು. ಆದ್ರೆ ಗುರುಗಳ ಕೃಪೆ ಅವ್ರ ಮೇಲಿತ್ತು, ರಾಮನ ಕೃಪೆ ಅವ್ರ ಮೇಲಿತ್ತು, ಹನುಮಂತನ ಕೃಪೆ ಅವ್ರ ಮೇಲಿತ್ತು. ಹಿಂಗಾಗಿ ಅವರು ರಾಮಚರಿತ ಮಾನಸ ಅಂತಕ್ಕಂಥ, ರಾಮಾಯಣ ಅಂತಕ್ಕಂತಹ ಸಂಸ್ಕೃತದ ದೊಡ್ಡ ಒಂದು ದೊಡ್ಡ ಗ್ರಂಥವನ್ನು ಎಲ್ಲ ಜನಸಾಮಾನ್ಯರಿಗೆ ತಿಳಿಲಿ ಅಂತೇಳಿ ಅರಮನೆಗಿತ್ತ ಅವೆಲ್ಲ ದೇವರುಗಳನ್ನ ಇದಕ್ಕೆ ರಾಜರು ದೊಡ್ಡ ವಿದ್ವಾಂಸನೇ ಪೂಜೆ ಮಾಡ್ತಿದ್ರು. ಗ್ರಂಥಗಳನ್ನು ಅವರೇ ಓದ್ತಿದ್ರು. ಸಂಸ್ಕೃತ ಭಾಷೆ ಅಲ್ಲ, ಅರಮನೆಯಲ್ಲಿ ಇರ್ತಕ್ಕಂಥ ದೇವರನ್ನ ದೊಡ್ಡ ಗ್ರಂಥಗಳನ್ನು ಇವರೇನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಮನೆಗಳಿಗೆ ಮತ್ತು ಮನಗಳಿಗೆ ಆ ಗ್ರಂಥಗಳನ್ನು ತೊಗೊಂಡು ಬಂದಿರ್ತಕ್ಕಂಥ ಕೀರ್ತಿ ಯಾರಿಸಲ್ತದ ತುಳಸಿದಾಸರಿಗೆ. ಕನ್ನಡದಾಗೂ ಕೂಡ ಕರ್ನಾಟಕದಾಗ ಕನಕದಾಸರು ಅದೇ ಕೆಲಸ ಮಾಡಿದರು. ಮರಾಠಿದಾಗ ತುಕಾರಾಮರು ಕೂಡ ಅದೇ ಕೆಲಸ ಮಾಡಿದರು. ಅದೇ ರೀತಿ ಹಿಂದಿದಾಗ ಆ ರಾಮಾಯಣವನ್ನು ಜನಸಾಮಾನ್ಯರಿಗೆ ತಲುಪಿಸಿದಂಥ ಕೀರ್ತಿ ಯಾರಿಗೆ ಸಲ್ತದ? ತುಳಸಿದಾಸ್ ಅಂತಕ್ಕಂಥ ಒಬ್ಬ ಮೇಧಾವಿಗೆ ಸಲ್ತದ. ಇವರು ಹುಟ್ಟಿನ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಅವು. ಇವರು ಹುಟ್ಟುತ್ತಲೇ ಅಳಲಿಲ್ಲ ಅಂತ ನೋಡ್ರಿ. ಹುಟ್ಟಿದ ಕೂಸುಗಳು ಅಳುತ್ತಾವೆ ಕರೆಕ್ಟಾ, ಬಟ್ ಇವರು ಹುಟ್ಟಿದಾಗೆ ಅಳಲಿಲ್ಲ ಅಂತ. ಮುಖ ಸ್ನಿಗ್ಧವಾಗಿತ್ತು, ಅಂದ್ರೆ ಪ್ರಶಾಂತವಾಗಿತ್ತು. ಹುಟ್ಟುತ್ತಲೇ ಕೂಸುಗಳಿಗೆ ಹಲ್ಲುಗಳಿರಲ್ಲ, ಗೊತ್ತದ ಇಲ್ಲ? ಆದರೆ ಹುಟ್ಟುತ್ತಲೇ 32 ಹಲ್ಲುಗಳಿದ್ದು ಅಂತ ಹೇಳ್ತಾರೆ ಇವರಿಗೆ. ಹುಟ್ಟುತ್ತಲೇ ಬಾಯಾಗ 32 ಟೀತ್ಸ್. ಮತ್ತೆ ಇವರು ಹುಟ್ಟುತ್ತಲೇ ಬಾಯಿಂದ ಎಲ್ಲರ ಬಾಯಿ ಅಮ್ಮ ಅಂತ ಬರ್ತದೆ, ಹೌದಾ? ಹುಟ್ಟದ ಕೂಸುಗಳು ಹಿಂಗೆ ಬೇರೆ ಬೇರೆ ಸೌಂಡ್ ಮಾಡ್ತಾವೆ. ಇವರು ರಾಮ ಅಂತ ಸೌಂಡ್ ಮಾಡಿದಾರೆ ಅಂತ ಹೇಳ್ತಾರೆ. ಹುಟ್ಟುತ್ತಲೇ ರಾಮ ಅಂತ ಇವರು ಬಾಯಿಂದ ಬಂತಂತ ಹೇಳ್ತಾರೆ. ಇನ್ನೊಂದು ಕಥೆ ಪ್ರಕಾರ ಏನು, ಇವರು ಕಾಶಿಯ 80 ಘಾಟದಾಗ, ಕಾಶಿದಾಗ ಭಾಳಷ್ಟು ಘಾಟಗಳವು. ಘಾಟ್ ಅಂತಂದ್ರೆ ನದಿ ತೀರಗಳು. 80 ಘಾಟದಾಗ ಇವರು ರಾಮಚರಿತ ಮಾನಸವನ್ನು ಬರೆದರು ಅಲ್ಲೇ. ಮತ್ತೆ ಒಂದ್ಸತಿ ಪ್ರವಚನ ಮಾಡೋ ಟೈಮ್ದಾಗ ಒಬ್ಬಾಕಿ ಬಡ ಬ್ರಾಹ್ಮಣ ವಿಧವೆ ಬಂದು ಇವ್ರಿಗೆ ಕಾಲಿ ನಮಸ್ಕಾರ ಮಾಡ್ತಾಳೆ. ಅವಾಗ ಇವ್ರು ಏನು ಹೇಳ್ತಾರ, ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಎಲ್ಲರೂ ನಕ್ಕ ಬಿಡ್ತಾರೆ. ಯಾಕಂದ್ರೆ ಆಕಿನ ಗಂಡ ಸತ್ತಿರ್ತಾನ. ಇವ್ರು ಏನು ಹೇಳ್ತಾರ, ಸೌಭಾಗ್ಯವತಿ ಭವ ಅಂತ ಹೇಳಿದ್ರೆ ಎಲ್ಲರಿಗೂ ನಗು ಬಂದ್ಬಿಡ್ತಾರೆ. ಇದೇನು ಆಕಿನ ಗಂಡನೇ ಸತ್ತನ, ಇವರು ಸೌಭಾಗ್ಯವತಿ ಭವ ಅನ್ನಕತ್ತಾರಲ್ಲ ಅಂತ. ಸೊ ಅವಾಗ ತುಳಸಿದಾಸರು ಏನು ಮಾಡ್ತಾರ, ರಾಮನಾಮ ಜಪದ ಒಂದು ಬಲದಿಂದ ಆ ಸತ್ತಿರ್ತಕ್ಕಂಥ ಮನುಷ್ಯನ ಬದುಕಿಸ್ತಾರೆ. ಆ ಯಾರಿಗೆ ಆ ಬ್ರಾಹ್ಮಣ ವಿಧಿಗಳಿಗೆ ಹೇಳಿರ್ತಾರಲ್ಲ ಸೌಭಾಗ್ಯವತಿ ಭವ ಅಂತೇಳಿ, ಆತನ ಗಂಡನನ್ನೇ ಬದುಕಿಸ್ಕೊಡ್ತಾರಂತ. ಮತ್ತೆ ಎಲ್ಲ ಜನ ನೋಡಿ, ಹೌದಪ್ಪ ಕೀರ್ತನೆಯಲ್ಲಿ ಇಂಥ ಪವರ್ ಅದ, ದೇವರ ಜಪದಲ್ಲಿ ಇಂಥ ಪವರ್ ಅದ ಅಂತೇಳಿ ಮತ್ತೆ ಇವರ ಒಂದು ಶಕ್ತಿಯನ್ನು ಇಡೀ ಜಗತ್ತವತ್ತ ನೋಡ್ತದೆ. ಅಂಥ ಒಬ್ಬ ಮೇರು ವ್ಯಕ್ತಿತ್ವದ ಸಂತರಪ್ಪ ಅಂದ್ರೆ ತುಳಸಿದಾಸರು. ಹೇಳಿದ್ದಲ್ಲ, ಹುಟ್ಟುತ್ತಲೇ ರಾಮ. ಇವ್ರದ್ದು ಹುಟ್ಟು ಹೆಸರು ರಾಮ್ ಬೋಲಾ ಅಂತ. ಯಾರು ಇಟ್ಟಿರ್ತಾರೆ ಇದನ್ನಪ್ಪ ಅಂದ್ರೆ ನರಹರಿದಾಸರು ಇವರಿಗೆ ಹೆಸರು ಕೊಟ್ಟಿರ್ತಾರೆ, ರಾಮ್ ಬೋಲಾ. ನೋಡ್ರಿ ಹೆಸರು ಹೆಂಗದ, ರಾಮ್
ಬೋಲಾ ಅಂತ. ಅಯೋಧ್ಯೆದಾಗ ಇವರಿಗೆ ಒಂದು ಹೆಸರು ಕೊಡ್ತಾರೆ ನರಹರಿ ದಾಸರು, ರಾಮ್ ಬೋಲಾ. ಇವ್ರ ಮೊದಲ ಹೆಸರು ರಾಮ್ ಬೋಲಾ. ತುಳಸಿ ಯಾವಾಗ ಇವರು ಮತ್ತೆ ಓದಿ ವಿದ್ವತ್ತು ಪಡಿತಾರ ಅವಾಗ ಗುರುಗಳು ಅವ್ರಿಗೆ ಏನಂತ ಹೆಸರು ಇಡ್ತಾರ, ತುಳಸಿದಾಸ್. ತುಳಸಿದಾಸ್ ಅಂತ ಅವರಿಗೆ ಹೆಸರನ್ನ ಕೊಡ್ತಾರೆ. ಅಂತ ಒಬ್ಬ ಮೇರು ವ್ಯಕ್ತಿತ್ವದ ಸಂತ ಯಾರಪ್ಪ ಅಂದ್ರೆ ತುಳಸಿದಾಸರು. ನಮ್ಗೆ ಎಲ್ಲಿ ದಾಸರದಲ್ಲಿ ಸರ್ವಶ್ರೇಷ್ಠ ದಾಸರುಗಳು ಯಾರ್ಯಾರು? ಕಬೀರ್ ದಾಸರು, ತುಳಸಿದಾಸರು, ಪುರಂದರ ದಾಸರು, ಕನಕದಾಸರು, ಅವರ ತುಕಾರಾಮರು, ನಾಮದೇವರು, ಜ್ಞಾನದೇವರು, ಇವರೆಲ್ಲ ಭಕ್ತ ಗೋರ, ಮೀರಾಬಾಯಿ, ಇವರೆಲ್ಲ ಏನಪ್ಪ ಅಂದ್ರೆ ಭಕ್ತಿ ಪಂಥದ ದೊಡ್ಡ ಏನಪ್ಪ ಅಂದ್ರೆ ಅನುಯಾಯಿಗಳು. ನಮ್ಗೆ ಸಮಾಜದಾಗ ಪಾಠ ಬರ್ತದ. ಭಕ್ತಿ ಪಂಥದ ಏನಪ್ಪ ಅಂದ್ರೆ ಸುಧಾರಕರು ಇವರೆಲ್ಲ. ಬಸವಣ್ಣ ಆಗಿರ್ಬೋದು, ಯಾವರು ರಾಮಾನುಜಮ್ ಆಗಿರ್ಬೋದು, ಶಂಕರಾಚಾರ್ಯರಾಗಿರ್ಬೋದು, ಇವರು ಬಂದು ಇಡೀ ಯಾವಾಗ ಕತ್ತಲೆ ಆವರಿಸದ, ಯಾವಾಗ ಜನರಲ್ಲಿ ಅಜ್ಞಾನ ಮೂಡಿದ, ಅವುಗಳನ್ನು ತೊಲಗಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲಬೇಕಪ್ಪ ಅಂದ್ರೆ ಇಂಥ ಮಹಾತ್ಮರಿಗೆ ಸಲ್ಲಬೇಕು. ಇವತ್ತು ಅವರ ಜಯಂತಿಯ ಪ್ರಯುಕ್ತ ನಾವು ನಮ್ಮ ಮೌಲ್ಯ ಶಿಕ್ಷಣ ತರಗತಿಯಲ್ಲಿ ಅವರ ಜೀವನದ ಭಕ್ತಿ ನೋಡ್ರಿ, ಭಕ್ತಿ ಅಂತಕ್ಕಂಥದ್ದು ಎಂಥ ಮೌಲ್ಯಪ್ಪ ಅಂತಂದ್ರೆ ಇದು ನಿಮ್ಮನ್ನ ತಪ್ಪು ದಾರಿಗೆ ಹೋಗ್ಲಕ್ಕೆ ಬಿಡೋದಿಲ್ಲ. ಸರ್ ಭಕ್ತಿ ಯಾಕೆ ಮಾಡಬೇಕು ಅಂತಂದ್ರೆ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ಹೋಮ್ ಅಂತ ಹೇಳ್ತೀವಿ ನಾವು. ನೂರಾರು ವಿಚಾರಗಳು ಬರ್ತಿರ್ತೇವೆ ತಲೆಗೆ. ಯಾವಾಗ ಆ ತಲೆಗೆ ನೀವು ಭಕ್ತಿ ರಸವನ್ನು ತುಂಬ್ತೀರಿ ಅದು ನಿಮ್ಮನ್ನು ತಪ್ಪು ದಾರಿಗೆ ಹೋಗ್ಲಾರ್ದಾಗ ನೋಡ್ಕೊಳ್ತಾರೆ. ಭಕ್ತಿಯಿಂದ ನೀವು ಏನು ಪಡ್ಕೋತೀರಿ ಅನ್ನೋ ಗೊತ್ತಿಲ್ಲ, ಆದರೆ ನೀವೇನು ಕಳ್ಕೊಳ್ಳೋ, ಅದು ಭಾಳ ಇಂಪಾರ್ಟೆಂಟ್. ಒಳ್ಳೆಯದನ್ನೇ ನೀವು ಧ್ಯಾನಿಸ್ತೀರಿ. ಅದಕ್ಕಂತಲೇ ಭಕ್ತಿ ಅಂತಕ್ಕಂಥದ್ದು ಬಹಳ ದೊಡ್ಡದಂತ ಎಲ್ಲ ಶಿವಶರಣರು ಎಲ್ಲ ಸಂತರು ಕೂಡ ಹೇಳೋಗ್ಯಾರ. ನಮ್ಮ ಈ ಮೌಲ್ಯ ತರಗತಿಯ ಕ್ಲಾಸ್ನಾಗ ನಾವು ಕೂಡ ಭಕ್ತಿ ಅಂತಕ್ಕಂಥ ಮೌಲ್ಯವನ್ನು ನಮ್ಮ ಎಲ್ಲರ ಜೀವನದಾಗ ನಾವು ಅಳವಡಿಸ್ಕೊಳ್ಳೋಣ. ಭಕ್ತಿಯಿಂದ ಕೆಟ್ಟವ್ರು ಯಾರೂ ಇಲ್ಲ. ಭಕ್ತಿಯಿಂದ ಎಲ್ಲರಿಗೂ ಕೂಡ ಲಾಭನೇ ಆಗಿದೆ. ಎಲ್ಲರೂ ಕೂಡ ಸನ್ಮಾರ್ಗಿಗಳೇ ಆಗ್ಯಾರ, ಎಲ್ಲರೂ ಕೂಡ ಸಂಸ್ಕಾರವಂತರೇ ಆಗ್ಯಾರ, ಎಲ್ಲರೂ ಕೂಡ ಮೌಲ್ಯವನ್ನು ಅಳವಡಿಸ್ಕೊಂಡವರೇ ಆಗ್ಯಾರ. ಹೀಗಾಗಿ ಆ ಭಕ್ತಿ ರಸ ನಮ್ಮಲ್ಲಿ ಅರಿಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆ ಭಕ್ತಿ ರಸವನ್ನು ಜಗತ್ತಿಗೆಲ್ಲ ಸ್ಪ್ರೆಡ್ ಮಾಡಿರ್ತಕ್ಕಂಥ, ಜಗತ್ತಿಗೆಲ್ಲ ತೆರೆದಿರ್ತಕ್ಕಂಥ ಇಂಥ ಸಂತರಿಗೆ ನಮನಗಳನ್ನು ಸಲ್ಲಿಸ್ತಾ ಈ ಸೆಷನ್ನ ಇಲ್ಲಿಗೆ ಕೊನೆ ಮಾಡಿ.